ದಿನದ ಸಂದರ್ಶನದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಎನ್ಆರ್ಪುರ ತಾಲೂಕು ಮಾಗುಂಡಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು ಹಾಗೂ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘದ ಸದಸ್ಯರು ಹಾಗೂ ಅವರ್ ಲೇಡಿ ಆಫ್ ಲೂರ್ದಸ್ ಚರ್ಚ್ನ ಮಾಜಿ ಗುರುಕರ್ ಆದಂತಹ ಶ್ರೀಮತಿ ಪ್ರಮೀಳಾ ಸಿಲ್ವಿಯಾ ಸೆರವ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ಮೀಟ್ ಯುವರ್ ಪಾಲಿಟಿಷಿಯನ್ ಪರವಾಗಿ ಸ್ವಾಗತ. ಮಾತು ಪ್ರಾರಂಭವಾಗೋದಕ್ಕಿಂತ ಮುಂಚಿತವಾಗಿ ತಮ್ಮ ಒಂದು ಪರಿಚಯ ಮೇಡಮ್ ಅವರೇ. ನಮಸ್ಕಾರ, ನನ್ನ ಹೆಸರು ಪ್ರಮೀಳಾ ಸಿಲ್ವಿಯಾ ಸೆರವ ಅಂತೇಳಿ. ನಾನು ಮೂಲತಃ ಹಂಪಿಯಲ್ಲಿ ಹುಟ್ಟಿದ್ದು. ನನ್ನ ತಂದೆಯ ಹೆಸರು ಪೌಲ್ ಫೆರ್ನಾಂಡಿಸ್ ಅಂತೇಳಿ, ಅಮ್ಮನ ಹೆಸರು ಲೂಸಿ ನಜರೇತ್. ನಮ್ಮಪ್ಪ 45 ವರ್ಷ ಹಂಪಿ ಎಸ್ಟೇಟ್ ಅಂತ ಇದೆ, ಅದರಲ್ಲಿ 45 ವರ್ಷ ದುಡಿದಿದ್ದಾರೆ. ಈಗ ದಿವಂಗತರಾಗಿದ್ದಾರೆ. ಅವರಿಗೆ 4 ಜನ ಮಕ್ಕಳು. ದೊಡ್ಡವಳು ಅಕ್ಕ ಶಾಂತಿ ಅಂತ ಅವಳ ಹೆಸರು. ಭಾವನ ಹೆಸರು ನೋಡ್ಬರ್ಟ್ ಅಂತೇಳಿ ಸೀಗೋಡಲ್ಲಿ ಮದುವೆ ಮಾಡಿ ಕೊಟ್ಟಿದ್ರು, ಬಾಳೆಹೊನ್ನೂರು ಸೀಗೋಡಲ್ಲಿ. ಅವರಿಗೆ 2 ಹೆಣ್ಮಕ್ಳು, ಇವರು ದುಡ್ಡು ಮೇಲಿದ್ದಾರೆ, ಪರವಾಗಿಲ್ಲ. 2ನೇವನು ನಮ್ಮಣ್ಣ, ಇಸ್ರೇಲ್ ಕೆಲಸ ಮಾಡ್ತಿದ್ದ. ಏನೋ ವಿಧಿವಶ ಆದ, ಮೊನ್ನೆ ಒಂದು 3 ತಿಂಗಳಾಗ್ತಾ ಬಂತು, ವಿಧಿವಶ ಆಗಿತ್ತು. ಅವರಿಗೆ ಇಬ್ರು ಮಕ್ಕಳು. ಅತ್ತಿಗೆ ಬಂದು ಗಬ್ಬುಗಳಿಂದ ಮದುವೆ ಮಾಡಿಕೊಟ್ಟಿದ್ದು, ಕುವೆ ಪಂಚಾಯತಿಗೆ ಗಬ್ಬುಗಲ್. ಅವರಿಗೆ ಬೆಳ್ತಂಗಡಿಯಲ್ಲಿ ಶಾಲೆಯಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಾರೆ, ಗೌರ್ಮೆಂಟ್ ಟೀಚರ್ ಆಗಿ ಕೆಲಸ ಮಾಡ್ತಿದ್ದಾರೆ. ಮತ್ತೆ 2 ಮಕ್ಕಳು ಕಲಿತಿದ್ದಾರೆ. ನಮ್ಮ ಅಮ್ಮ ಈಗ ಸದ್ಯಕ್ಕೆ ಅತ್ತಿಗೆ ಜೊತೆಗಿದ್ದಾರೆ. ಮತ್ತೆ 3ನೇ ಅವಳು ನಾನು ಸದ್ಯಕ್ಕೆ ಈಗ ಪಂಚಾಯತಿಯಲ್ಲಿ ಮಾಜಿ ಅಧ್ಯಕ್ಷರಾಗಿದ್ದೆ, ಈಗ ಸದಸ್ಯರಾಗಿ ಕೆಲಸ ಮಾಡ್ತಿದ್ದೆ. ಮತ್ತೆ ಸದ್ಯಕ್ಕೆ ಒಂದು ನಮ್ದು ಸ್ವಂತ ಒಂದು ದುಡಿಮೆ ಇದೆ. ತಂಗಿ ಮೈಸೂರಲ್ಲಿ ಸಿಸ್ಟರ್ ಆಗಿ, ಅಂದ್ರೆ ಚರ್ಚಿಂದ ಸಿಸ್ಟರ್ ಆಗ್ತಾರಲ್ಲ, ಆ ತರ ಸಿಸ್ಟರ್ ಆಗಿ ಮದ್ವೆ ಇಲ್ಲ ಅವರಿಗೆ. ಡಾಕ್ಟರ್ ಆಗಿ ಕೆಲಸ ಮಾಡ್ತಾರೆ, MD ಆಗಿ ಕೆಲಸ ಮಾಡ್ತಾರೆ ಮೈಸೂರಲ್ಲಿ. ಅವ್ರು ಮೈಸೂರಲ್ಲಿ ಜ್ಯೋತಿ ಅಂತೇಳಿ, ಜ್ಯೋತಿ ಸುಶೀಲಾ ಫೆರ್ನಾಂಡಿಸ್ ಅಂತೇಳಿ. ಮತ್ತೆ ನನ್ಗೆ ಮದುವೆ ಮಾಡಿಕೊಟ್ಟಿದ್ದು ಸೀಗೋಡು, ಬಾಳೆಹೊನ್ನೂರು ಸೀಗೋಡಿಗೆ. ಅಲ್ಲಿಂದ ನಾವು ಬಂದು ಮಾಗುಂಡಿಯಲ್ಲಿ ದುಡಿಮೆ ಮಾಡ್ಕೊಂಡು ಈಗ ಮಾಗುಂಡಿಯಲ್ಲಿ ಚೆನ್ನಾಗಿದ್ದೀವಿ, ಮನೆ ಕಟ್ತಿದೀವಿ. 2 ಮಕ್ಕಳು. ಒಬ್ಬ ದೊಡ್ಡವಳು ಯಜಮಾನ್ರ ಹೆಸರು ಅಲ್ವಿನ್ ಥೋಮಸ್ ಸೆರವ್ ಅಂತ. ಅವ್ರು ಮೊದ್ಲು ಟೈಲರಿಂಗ್ ಕೆಲಸ ಮಾಡ್ತಿದ್ರು, ಈಗ ಸ್ವಂತ ಬಿಸ್ನೆಸ್ ಮಾಡ್ಕೊಂಡಿದೀವಿ, ದಿನಸಿ ಅಂಗಡಿ ಹಾಕೊಂಡು ಕೆಲಸ ಮಾಡ್ತಾ ಇದೀವಿ. 2 ಮಕ್ಕಳಿದ್ದಾರೆ. 2 ಹೆಣ್ಮಕ್ಳು, 2 ಮಕ್ಕಳು, ಒಬ್ಬ ಗಂಡು 1 ಹೆಣ್ಣು. ದೊಡ್ಡವಳು ಅವಳ ಹೆಸರು ಅನುಷಿ ಸೆರವ್ ಅಂತ. B.Com ಮಾಡ್ಕೊಂಡು ಬೆಂಗಳೂರಲ್ಲಿ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾಳೆ. ಮತ್ತೆ ಸೆಕೆಂಡ್ ಅವನ್ ಮಗ, ಅವನೀಗ ಸ್ವಂತ ಬಿಸ್ನೆಸ್ ಮಾಡ್ಕೊಂಡಿದ್ದಾನೆ. ಅವನ ಹೆಸರು ಅರನ್ ಸೆರವ ಅಂತ. ಇದಿಷ್ಟು ನಮ್ಮ ಫ್ಯಾಮಿಲಿ ಒಂದು ಪರಿಚಯ. ಹಾಗೆ ನೀವು ಜನಸ್ಪಂದನೆ ಮತ್ತೆ ಸಮಾಜ ಸೇವೆ ಈ ರಾಜಕೀಯದಲ್ಲಿ ಹೇಗೆ ಎಂಟ್ರಿ ಕೊಟ್ರಿ ತಾವು? ರಾಜಕೀಯದಲ್ಲಿ ನಂಗೆ ಮೊದ್ಲಿಂದನೂ ಒಂದು ಇದಿತ್ತು ಸರ್, ಮಾಡ್ಬೇಕು, ನಾನೊಂದು ಜನ ಸೇವೆ ಮಾಡ್ಬೇಕಂತ ಒಂದು ಇದಿತ್ತು, ಉತ್ಸಾಹ ಇತ್ತು. ಮೇನ್ ಆಗಿ ಟೀಚರ್ ಆಗ್ಬೇಕಂತ ಇತ್ತು. ಆದ್ರೆ ಒಂದು ಟೀಚರ್ ಆಗ್ಲಿಕ್ಕೆ ಅಷ್ಟೊಂದು ಇದಾಗ್ಲಿಲ್ಲ, ನನ್ಗೆ ಎಜುಕೇಶನ್ ಕಮ್ಮಿ ಆಯ್ತು. ಏನೋ ಸಣ್ಣ ಇದರಿಂದ ಶಾಲೆ ಬಿಡ್ಬೇಕಾಯ್ತು ಅರ್ಥಕ್ಕೆ, ಹಾಗಾಗಿ ಆಗ್ಲಿಲ್ಲ. ಮತ್ತೆ ಇದೆ ಚರ್ಚಲ್ಲಿ ಒಂದೊಂದು ಸೇವೆ ಮಾಡ್ತಾ ಇದ್ದೆ. ಮತ್ತೆ ಈಗ ಜನ ಬಂದ್ರೆ ಏನಾದ್ರು ಹೆಲ್ಪ್ ಕೇಳಿ ಬಂದ್ರೆ ಅವ್ರಿಗೊಂದು ಹೆಲ್ಪ್ ಮಾಡ್ತಿದ್ವಿ, ಏನೋ ನಡೀತಿತ್ತು ಸರ್, ಪರವಾಗಿಲ್ಲ. ಏನ್ ಸರ್ ರಾಜಕೀಯ ಅಂತನಾ? ಈ ಜನಸ್ಪಂದನೆ ಅಂದ್ರೆ ನಮ್ ತಂದೆ ಮೊದ್ಲಿಂದ ಅದೇ ಕೆಲಸ ಮಾಡ್ತಿದ್ರು ಸರ್, ಪರವಾಗಿಲ್ಲ. ಅಂದ್ರೆ ಜನಗಳಿಗೆ ಸೇವೆ ಮಾಡೋದಾಗ್ಲಿ, ಜನಗಳ ಹೆಲ್ಪ್ ಮಾಡೋದು, ಅದೆಲ್ಲ ಕೆಲಸ ಮಾಡ್ತಿದ್ರು. ಹಾಗಾಗಿ ಮತ್ತೆ ನನ್ಗೂ ಒಂದು ಜನಸೇವೆ ಮಾಡ್ಬೇಕಂತ ತುಂಬಾ ಆಸೆ ಇತ್ತು. ಹಾಗಾಗಿ ಒಂದು ರಾಜಕೀಯಕ್ಕೆ ಬಂದ್ರೆ ಜನಸೇವೆ ಮಾಡ್ಬೋದಲ್ಲ, ಒಂದು ಉದ್ದೇಶ ನನಗೆ ಇತ್ತು. ಹಾಗೆ ನೀವು ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘದಲ್ಲಿ ಸದಸ್ಯರಾಗಿದ್ದೀರಿ, ಅಲ್ಲಿ ಏನೋ ಒಂದು ಕಲಿಯೋದಕ್ಕೆ ಸಿಕ್ತು ನಿಮ್ಗೆ? ಇದನ್ನ ರಾಜಕೀಯಕ್ಕೆ ಬರ್ಬೇಕಾದ್ರೆ ಅಲ್ಲಿಂದ ತುಂಬಾ ಕಲೀಲಿಕ್ಕೆ ಸಿಕ್ತು ಸರ್. ನಮ್ಗೆ ಅಂತಲ್ಲ, ಎಲ್ಲಾ ಲೇಡೀಸ್ಗಳಿಗೆ ಈ ಸಂಘಗಳು ಬಂದಲ್ಲೇ ನಂಗೆ ತುಂಬಾ ಒಂದು ಉತ್ಸಾಹ ಸಿಕ್ಕಿದೆ. ತುಂಬಾ ಒಂದು ಕೆಲವರು ಮನೆಯಿಂದ ಹೊರಗೆ ಬರ್ಲಿಕ್ಕೆ ಗೊತ್ತಾಗ್ಲಿಲ್ಲ, ಪ್ರಪಂಚ ಅದನ್ನ ತುಂಬಾ ಕಲಿತಿದ್ದಾರೆ. ಅಂದ್ರೆ ನಮ್ ಕೆಲವು ಸಂಘಗಳಲ್ಲಿ ಮೀಟಿಂಗ್ ಇರ್ತವೆ, ಇಲ್ಲದ್ರೆ ಏನಾದ್ರೂ ಒಂದು ಗೇಮ್ಸ್ಗಳು, ಮತ್ತೆ ತುಂಬಾ ತರ ಚಟುವಟಿಕೆಗಳು ಇರುತ್ತೆ. ಹೌದೌದು, ಹಾಗಾಗಿ ಪರವಾಗಿಲ್ಲ, ಜನಗಳಿಗೆ ನಮ್ಮಂತ ಹೆಂಗಸರಿಗೆ, ಒಳಗಿರೋ ಹೆಂಗಸರಿಗೆ ಎಲ್ಲ ಮನೆಯಿಂದ ಹೊರಗೆ ಬರ್ಲಿಕ್ಕೆ ಅದೊಂದು ಚಾನ್ಸ್ ಸಂಘಗಳು ಸೇರಿ, ಅದೊಂದು ಒಳ್ಳೆ ಅವಕಾಶ. ಹಾಗೆ ನೀವು ಅವರ್ ಲೇಡಿ ಆಫ್ ಲೂರ್ದಸ್ ಚರ್ಚ್ ನಲ್ಲಿ ಒಂದು ಮಾಜಿ ಗುರುಕರ್ ಸಹಿತ ಆಗಿದ್ರಿ, ಅಲ್ಲಿ ಏನೋ ಒಂದು ನಿಮ್ ಕಲಿಯೋದಕ್ಕೆ ಸಿಕ್ತು? ಗುರುಕರ್ ಅಂದ್ರೆ ನಾವು ಮೊದ್ಲು ಅದೇ ಸರ್, ನಾವು ಅಂಗಡಿ ಮನೆ ಬಿಟ್ರೆ ಮತ್ತೆ ಬೇರೆ ಯಾವ್ದು ಜಾಸ್ತಿ ಹೋಗ್ತಿರ್ಲಿಲ್ಲ. ಫೆಲಿಕ್ಸ್ ಪೆಂಟೋ ಫಾದರ್ ಅಂತ ನಮ್ ಚರ್ಚಲ್ಲಿ ಇದ್ರು. ಅವ್ರು ಒಂದಿನ ನನ್ ಕರೆದು
ನಿಂಗೆ ಒಳ್ಳೆ ಸ್ವರ ಇದೆ, ಬಾ ನೀನು ಕ್ಯಾರೇಜ್ ಗ್ರೂಪ್ ಸೇರ್ಕೋ, ಕೋಯರ್ ಜೊತೆ ಸೇರ್ಕೋ, ಬೈಬಲ್ ಓದು ಅಂತ ಎಲ್ಲ ಒಂಥರ ಉತ್ಸಾಹ ಕೊಟ್ರು. ಮತ್ತೆ ಒಂದಿನ ಬೈಬಲ್ ಓದಕ್ ಕೊಟ್ರು, ಮತ್ತೆ ಒಂದಿನ ಹಾಡಿಗೆ ಕರೆದ್ರು, ಬಾ ಸೇರು, ಸರಿಯಾಗುತ್ತೆ, ಏನ್ ಹೆದ್ರಬೇಡ ಅಂತ. ಅವರಿಂದನೇ ಒಂದು ಜಾಸ್ತಿಯಾಗಿ ನಾನು ಜನಗಳಿಗೆ ಪರಿಚಯ ಆಗಿದ್ದೆ ಅವರಿಂದ. ವೆರಿ ಗುಡ್. ಇಲ್ಲ ನಮ್ಮ ಮನೆ ಅಂಗಡಿ ಬಿಟ್ಟು ಬೇರೆ ಯಾವ್ದು ಇರ್ಲಿಲ್ಲ ಸರ್ ನನಗೆ. ಹೌದು, ಎಲ್ಲ ಒಂದು ಕಾರ್ಯಕ್ರಮದಲ್ಲಿ ಕೋಯ ಗ್ರೂಪ್ ಅಂತ ಹೇಳಿದ್ರೆ ಹಾಡು ಚರ್ಚಲ್ಲಿ ಪೂಜೆ ಟೈಮಲ್ಲಿ ಹಾಡಾಡೋದು, ಆ ಗ್ರೂಪ್ ನಲ್ಲಿ ಸಹಿತ ತಾವಿದ್ದೀರಿ. ಹೌದು ಹೌದು, ಅಲ್ಲೇ ನಿಮ್ಗೆ ಒಂದು ಧೈರ್ಯ ಹೌದು, ಪೆರಿಸ್ಮೆಂಟ್ ಉಪಾದ್ರಿಂದ ಒಂದು ಧೈರ್ಯ ಅಂತ ನಂಗೆ ತುಂಬಿತ್ತು. ಹೌದು, ವೆರಿ ಗುಡ್. ಹಾಗೆ ನೀವು ಒಂದು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರಿ ಮೊದಲನೇ. ಹೌದು, ಮೊದಲನೇ ಸರಿ ಅಂದ್ರೆ ಹೇಗೆ ಫಸ್ಟ್ ಟೈಮ್ ಅಂತ ನಿಂತಿದೆ ಸರ್. ಫಸ್ಟ್ ಟೈಮು ದಳದಿಂದ ನಾನು ಎಲೆಕ್ಷನ್ ನಿಂತು ದಳ ಬೆಂಬಲಿತ ನಿಂತು ಅಲ್ಲಿಂದ ಒಂದು ಸ್ವಲ್ಪ ಹೋಟೆಲ್ ಸೋತೆ. ಮತ್ತೆ ನನ್ಗೆ ಇಂಟ್ರೆಸ್ಟ್ ಬಂತು, ನಾನು ನಿಲ್ಬೇಕು, ನಾನೇನ್ ಪಂಚಾಯತಿಯಲ್ಲಿ ನಿಂತು ಏನಾದ್ರು ಕೆಲಸ ಮಾಡಿ ತೋರಿಸ್ಬೇಕು ಅಂತ. ಮತ್ತೆ ಮೊನ್ನೆ ಬಂದ ಎಲೆಕ್ಷನ್ ಅಲ್ಲಿ ನಮ್ಮ ವಿಕ್ಟರ್ ಲೋಬ್ ಅವರು, ಮತ್ತೆ ಕಬೀರು, ಸೈಯದ್ ಅಲ್ವಿ, ಮತ್ತೆ ನಮ್ಮ ರೋಹನ್ ಅಂತ ಹೇಳಿ ಇದ್ದಾರೆ, ಅವರೆಲ್ಲ ಸೇರಿ ಅವ್ರ ಜೊತೆ ನಮ್ಮ ಯಜಮಾನ್ರ ಒಂದು ಸಹಕಾರ ಇದೆ. ನೀನ್ ನಿಲ್ಲು, ನೀನು ಗೆಲ್ತೀಯ, ನಾನು ನಿನ್ಗೆ ಸ್ವಲ್ಪ ಸಹಾಯವಾಗಿರ್ತೀನಿ, ನಾನು ನಿನ್ಗೆ ತುಂಬಾ ಸಪೋರ್ಟಿಂಗ್ ಇರ್ತೀನಿ ಅಂತ ಹೇಳಿದ್ರು. ಹಾಗಾಗಿ ಆ ಧೈರ್ಯದಿಂದ ನಿಂತೆ ಸರ್. ಪರವಾಗಿಲ್ಲ, ಒಳ್ಳೆ ಒಂದು ಓಟಿಂದ ಹೌದು ಹೌದು. ವಿನ್ ಆದ್ರಿ ತಕ್ಷಣ ನಿಮ್ಗೆ ವಿನ್ ಆಗಿ ತಕ್ಷಣ ನನಗೊಂದು ಅಧ್ಯಕ್ಷರಿಗೆ ಸಿಕ್ತು. ಹೌದು, ಅಧ್ಯಕ್ಷ ಸಿಕ್ತು. ಮೇಡಮ್ ಅವ್ರಿ, ನಿಮ್ಮ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಮೂಲಭೂತ ಸೌಕರ್ಯ ಅಂತ ಹೇಳಿದ್ರೆ ಜನಗಳು ಫಸ್ಟ್ ಕೇಳೋದು ನೀರು. ನೀರಿಗೋಸ್ಕರ ನೀವು ಒಂದು 2.5 ವರ್ಷ ಅಧ್ಯಕ್ಷರಾಗಿದ್ರಿ, ಏನೊಂದು ಸೌಲಭ್ಯ ಕೊಟ್ಟಿದ್ದೀರಿ ತಾವು? ನೀರಿಗೋಸ್ಕರ ಮೊದಲು ಪಂಚಾಯತಿ ಇದ್ದವರು 2 ಬೋರ್ಗಳನ್ನ ಕೊಡಿಸಿಟ್ಟಿದ್ರು. ಅದಕ್ಕೆ ಒಂದು ಕ್ರಿಶ್ಚಿಯನ್ ಕಾಲೋನಿ ಮಾಲ್ಗೋಡು, ಇನ್ನೊಂದು ಶೆಟ್ರು ಮನೆ ಅಂತ ಅಂಗಡಿ ಅಂತ ಇದೆ, ಅಲ್ಲೊಂದು ಬೋರ್ ಇತ್ತು. 2 ಬೋರಿಗೂ ಮೋಟರ್ ಕೊಡ್ಸಿದೀವಿ ನಾವು ಬಂದು 2.5 ವರ್ಷದಲ್ಲಿ. ಮತ್ತೆ ಮೊನ್ನೆ ಜಲ್ ಜೀವನ್ ಒಂದು ಸ್ಕೀಮ್ ಬಂದಿದೆ, ಅದ್ರಲ್ಲಿ ಜಾಸ್ತಿಯಾಗಿ ನೀರು ಕೊಡ್ತಾ ಇದೆ, ಪರವಾಗಿಲ್ಲ ಅಂತ ಮನೆ ಮನೆಗೆ ನಲ್ಲಿ ಅಂತ ಚೆನ್ನಾಗಿದೆ ನೀರಿಂದ. ಅದೊಂದು ಕಾನ್ಸೆಪ್ಟ್ ಚೆನ್ನಾಗಿದೆ, ಒಳ್ಳೆ ಇದಿದೆ, ಪರವಾಗಿಲ್ಲ. ಮನೆ ಮನೆಗೆ ನೀರು ಹೋಗ್ತಿದೆ, ನೀರಿಂದು ಸಮಸ್ಯೆ ಅಂತ ಏನಿಲ್ಲ ಮಾಗುಂಡಿಯಲ್ಲಿ, ಪರವಾಗಿಲ್ಲ, ಏನಿಲ್ಲ, ಪರವಾಗಿಲ್ಲ. ಹಾಗೆ ನಿಮ್ಮ ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿನಲ್ಲಿ ರಸ್ತೆ ಇದು ಮುಗಿಯದ ಒಂದು ಇದು ಹೌದು ಕಾಮಗಾರಿ ನಿಮ್ಮ ಒಂದು ಪೀರಿಯಡ್ ನಲ್ಲಿ ಏನು ಕೆಲಸ ಆಗಿದೆ ರಸ್ತೆಗೋಸ್ಕರ? ರಸ್ತೆ ಅಂದ್ರೆ ನಮ್ಮ ಶಾಸಕರಾದ ರಾಜೇಗೌಡರು ಒಳ್ಳೆ ರಸ್ತೆ, ಒಳ್ಳೆ ಸ್ಕೀಮ್ಗಳು ಕೊಟ್ಟಿದ್ದಾರೆ ನಮ್ಗೆ. ಕ್ರಿಶ್ಚಿಯನ್ ಕಾಲೋನಿಯಲ್ಲಿ ಒಂದು ಕೊಟ್ಟಿದ್ದಾರೆ, ಆದ್ರೂ ಅರ್ಧಕ್ಕೆ ಅದು ಕೆಲಸ ಸ್ಟಾರ್ಟ್ ಮಾಡ್ಲಿಲ್ಲ, ಮಾಡ್ಬೇಕಿನ್ನು. ಮಾಲ್ಗೋಡ್ ಕಾಲೋನಿ ಅಂತ ಇದೆ, ಅಲ್ಲಿಗೆ ಒಂದು 4 ರಸ್ತೆ ಮಾಡಿದೀವಿ. ಎಷ್ಟೋ ವರ್ಷಗಳಿಂದ ಮಾಡ್ಬೇಕಂತ ಇದ್ದದ್ದನ್ನ ನಾವು ಬಂದ್ಮೇಲೆ ಕೊಟ್ಟರು ಶಾಸಕ ಅವರು. ಒಳ್ಳೆ ಕೆಲಸ ಕೊಟ್ಟಿದ್ದಾರೆ, ಪರವಾಗಿಲ್ಲ. ಮತ್ತೆ ಈಗ ಒಂದು ನಾಳೆ ಏನೋ ಸ್ಟಾರ್ಟ್ ಆಗುತ್ತೆ ಪೋಸ್ಟ್ ಆಫೀಸ್ ರೋಡ್ ಹತ್ರ. ಮತ್ತೆ ಇನ್ನೊಂದು ರೋಡ್ ಬಾಕಿ ಇದೆ ಅಂದ್ರೆ ನಮ್ದು ಬ್ಯಾಂಕ್ ಹತ್ರ ಒಂದು ರೋಡ್ ಬಾಕಿ ಇದೆ, ಅದು ಕೊಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಒಳ್ಳೆ ಕೆಲಸಗಳು ಕೊಟ್ಟಿದ್ದಾರೆ, ಕಾಮಗಾರಿ ಕೊಡ್ತಾರೆ, ಪರವಾಗಿಲ್ಲ. ಶಾಸಕರಿಗೆ ಧನ್ಯವಾದಗಳು. ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ವೆರಿ ಗುಡ್. ಹಾಗೆ ನಿಮ್ಮ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಶಾಲೆಗೆ ಶಿಕ್ಷಣಕ್ಕೆ ಏನು ಒಂದು ಆದ್ಯತೆ ಕೊಟ್ಟಿದ್ದೀರಾ? ಶಾಲೆಗೆ ನಾವು ಬಂದ್ಮೇಲೆ ಅಲ್ಲಿ ಒಂದು ಸೌಕರ್ಯ ಆಗಿರ್ಬೋದು, ನೀರಿನ ಸೌಲಭ್ಯ, ಶೌಚಾಲಯ, ಮತ್ತೆ ಗಾರ್ಡನ್ ವ್ಯವಸ್ಥೆ ಆಗಿರ್ಬೋದು, ಕಾಂಪೌಂಡ್ ವ್ಯವಸ್ಥೆ, ಇದೆಲ್ಲ ಚೆನ್ನಾಗಿದೆಯಾ? ಕಾಂಪೌಂಡ್ ವ್ಯವಸ್ಥೆ ಮಾಡ್ಬೇಕಂತ ಎನ್ಆರ್ಜಿಯಲ್ಲಿ ಇಟ್ಟಿದ್ದೇವೆ ಸರ್, ಮಾಡ್ಲಿಲ್ಲ. ಮತ್ತೆ ನೀರಿನ ವ್ಯವಸ್ಥೆ ಪರವಾಗಿಲ್ಲ, ಒಳ್ಳೆ ನೀರಿನ ವ್ಯವಸ್ಥೆ ಎಲ್ಲ ಇದೆ, ಪರವಾಗಿಲ್ಲ. ಮತ್ತೆ ನಾವು ಬಂದ್ಮೇಲೆ ಸಪರೇಟ್ ಆಗಿ ಶೌಚಾಲಯ 2-3 ಕರ್ಸಿದೆ ಮೊನ್ನೆ. ಅದು ಇನ್ನೊಂದು ಏನೋ 2 ಕೆಲಸ ಆಗ್ಬೇಕು, ಆಗ್ತದೆ, ಚಾಲ್ತಿಯಲ್ಲಿ ಇದೆ, ಈಗ ಆಗ್ತಾ ಇದೆ, ಪರವಾಗಿಲ್ಲ. ಶೌಚಾಲಯ ಎಲ್ಲ ಚೆನ್ನಾಗಿದೆ. ಮತ್ತೆ ಶಿಕ್ಷಣನೂ ಚೆನ್ನಾಗಿದೆ. ನಮ್ಮ ಮಾಗುಂಡಿ ಹೈಸ್ಕೂಲ್ ಆಗ್ಲಿ ಪ್ರೈಮರಿ ಆಗ್ಲಿ ಒಳ್ಳೆ ಟಾಪ್ ಅಲ್ಲಿ ಇದೆ, ಒಳ್ಳೆ ಶಿಕ್ಷಕರು ಚೆನ್ನಾಗಿದ್ದಾರೆ, ಪರವಾಗಿಲ್ಲ. ಬಿಸಿ ಊಟದ ಬಗ್ಗೆ ಮಾತಾಡಂಗಿಲ್ಲ, ಒಳ್ಳೆ ಊಟ ಕೊಡ್ತಾರೆ, ಪರವಾಗಿಲ್ಲ. ಮತ್ತೆ ಒಳ್ಳೆ ತರಕಾರಿ ಒಳ್ಳೆ ಕೊಡ್ತಾರೆ, ಒಂದ್ ಸ್ವಲ್ಪ ತರಕಾರಿ ಹಾಕೋದು ಏನಿಲ್ಲ ಸರ್, ಪರವಾಗಿಲ್ಲ. ಹೌದು, ನಾವು ಹೋಗಿ ನೋಡಿ ಊಟ ಮಾಡಿ ಬರ್ತೀವಿ. ಹೌದು. ಹಾಗೆ ಅಂಗನವಾಡಿಗಳಲ್ಲಿ ಪರವಾಗಿಲ್ಲ ಸರ್, ಮೊಟ್ಟೆ ಗಿಟ್ಟೆ ಒಳ್ಳೆ ಕೊಡ್ತಾರೆ. ಮತ್ತೆ ಮಕ್ಕಳು ತುಂಬಾ ಜನ ಮಕ್ಕಳಿದ್ದಾರೆ, 4 ಅಂಗನವಾಡಿ ಇದಾವೆ ನಮ್ಮ ಮಾಗುಂಡಿಯಲ್ಲಿ. ಒಂದು ತಂಗಲ್ ಮನೆ, ಒಂದು ಮಾಗುಂಡಿ, ಒಂದು ಸೇತರಾಮ್ ಕಾಲೋನಿ, ಮತ್ತೆ ಒಂದು ಮಾಲ್ಗೋಡ್, 4 ಅಂಗನವಾಡಿಗಳಿದಾವೆ. ಎಲ್ಲ ಅಂಗನವಾಡಿ ಕೆಲಸ ಮುಗಿದಿದೆ. ಒಂದು ಮಾಗುಂಡಿ ಅಂಗನವಾಡಿ ಕೆಲಸ ಇದೆ, ನಾಳೆಯಿಂದ ಸ್ಟಾರ್ಟ್ ಮಾಡ್ತಾರೆ. ಅದನ್ನು ಶಾಸಕರು ಕೊಟ್ಟಿದ್ದಾರೆ ಒಂದು ಕೆಲಸನ, ಪರವಾಗಿಲ್ಲ, ಕೆಲಸ ಆಗ್ತಿದೆ ಸರ್. ಹಾಗೆ ಒಂದು ಸ್ವಚ್ಛತೆಗೋಸ್ಕರ ಏನು ಒಂದು ಸೌಲಭ್ಯನ ಕೊಡ್ತಾ ಇದ್ದೀರಾ? ಸ್ವಚ್ಛತೆಗೋಸ್ಕರ ಸ್ವಚ್ಛತಾ ವಿಲೇವಾರಿ ಘಟಕ
ಘಟಕ ಅಂತ ಇಲ್ಲ ಸರ್, ಇದೆ ಆದ್ರೆ ಅಷ್ಟೊಂದು ನಮ್ಗೆ ಇದಿಲ್ಲ. ಒಂದು ಜಾಗ ಕೊಟ್ಟಿದ್ದಾರೆ, ಅದು ಫಾರೆಸ್ಟ್ ಇಂದ ಸ್ವಲ್ಪ ಆ ಕಡೆ ಈ ಕಡೆ ಆಗ್ತಿದೆ, ಅದ್ರಲ್ಲಿ ಸ್ವಲ್ಪ ಜಾಗ ಕೊಟ್ಟಿದ್ದಾರೆ, ಏನು ಅದ್ರಲ್ಲೇ ಮಾಡ್ತಿದೀವಿ. ಮತ್ತೆ ಕಸದ ಗಾಡಿ ಅಂತ ಇದೆ, ಕಸದ ಗಾಡಿ ಅದು ಬೆಳಿಗ್ಗೆ 8 ಗಂಟೆಯಿಂದ 10 ಗಂಟೆ ತನಕ ಕೆಲಸ ಮಾಡಿಸ್ತಾರೆ. ವಾರದಲ್ಲಿ 3 ದಿನ ಕೆಲಸ ಮಾಡ್ತೀವಿ, ಗಾಡಿ ಹೋಗುತ್ತೆ, ಒಳ್ಳೇದು ಪರವಾಗಿಲ್ಲ. ಮೇಡಮ್ ಅವರೇ, ನಿಮ್ಮ ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿನಲ್ಲಿ ಇದುವರೆಗೂ ಅಧ್ಯಕ್ಷರಾಗಿದೆ 2.5 ವರ್ಷ, ಎಷ್ಟು ಮನೆಗಳನ್ನ ಕೊಟ್ಟಿದ್ದೀರಿ ತಾವು? ಗೌರ್ಮೆಂಟ್ ಇಂದ 30 ಮನೆಗಳು ಬಂದಿದೆ ಸರ್, ಅದರಲ್ಲಿ 22-23 ಮನೆಗಳಾಗಿದ್ದಾವೆ. ಒಂದು 2-3 ಮನೆಗಳು ಸ್ವಲ್ಪ ಬ್ಲಾಕ್ ಅಲ್ಲಿ ಏನೋ ಪ್ರಾಬ್ಲಮ್ ಇಂದ ಆಗಿದ್ದಾವೆ. ಮತ್ತೆ ಫ್ಲಡ್ ಅಲ್ಲಿ ಮನೆ ಬಂದಿದ್ದಾವೆ. ಮಾಲ್ಗೋಡಲ್ಲಿ 1-2 ಮನೆ, ಮತ್ತೆ ತಂಗಲ್ ಮನೆಯಲ್ಲಿ, ಮತ್ತೆ ನಮ್ಮ ಏರಿಯಾದಲ್ಲಿ 1 ಮನೆ ಬಂದಿದೆ. ಹಾಗೆ ಫ್ಲಡ್ ಅಲ್ಲಿ ಅವ್ರಿಗೆ ಮನೆ ಬಂದಿದೆ, ಪರವಾಗಿಲ್ಲ. ಆದ್ರೂ ತುಂಬಾ ಮನೆ ಬಾಡಿಗೆಗೆ ಇದಾವೆ ಸರ್, ಇಲ್ಲಿ ಜನಗಳು ತುಂಬಾ ಕಷ್ಟದಲ್ಲಿದ್ದಾರೆ, ಬಾಡಿಗೆ ಇದಾವೆ. ನಮ್ದೊಂದು ಮಾಲ್ಗೋಡ ಒಂದು 5 ಎಕರೆ ಜಾಗ ಇದೆ, ಸೈಟ್ಗೋಸ್ಕರ ಅಂತ ಇಟ್ಟಿದ್ದು. ಅದೊಂದು ಸೆಂಕ್ಷನ್ ಆಗ್ಬಿಟ್ರೆ ನಮ್ ಜನಗಳು ಬಾಡಿಗೆ ಮನೆಯನ್ನು ಅನ್ನೋದು ಮರ್ತು ಹೋಗ್ತಾರೆ. ತುಂಬಾ ಕಷ್ಟದಲ್ಲಿದ್ದಾರೆ, ಬಾಡಿಗೆ ಮನೆ ಇದ್ದು ಎಷ್ಟೋ ವರ್ಷಗಳಿಂದ ಸಿಂಗಲ್ ರೂಮ್ ಅಲ್ಲಿ ಬಾರಿ ಕಷ್ಟದಲ್ಲಿದ್ದಾರೆ. ಅವರಿಗೊಂದು ಮನೆಯದ್ದು ಒಂದು ಅವಕಾಶ ಸಿಕ್ಕಿದ್ರೆ ನಮ್ದು ಪಂಚದಲ್ಲಿ ಕೂತಿದ್ದು ಒಂದು ಸಾರ್ಥಕ ಆಗುತ್ತೆ ಅಂತ ನಮ್ಗೊಂದು ಇಷ್ಟ ಇದೆ. ಹಾಗೆ ಪಂಚಾಯತಿಯಲ್ಲಿ ನಾವು ಮನೆಗಳು ಕೊಡ್ತೀವಿ, ಅದ್ರಾಗ 1 ಲಕ್ಷ, 130 ಆ ಮನೆಗಳ ಫೌಂಡೇಶನ್ ಮಾಡ್ಬೇಕಷ್ಟೇ ಈಗಿನ ರೇಟಿಗೆ. ಯಾಕಂದ್ರೆ ನಾವು ಮನೆ ಕಟ್ಟು ನಮ್ಗೆ ಈಗ ಗೊತ್ತಾಗ್ತಿದೆ, ಮಿನಿಮಮ್ ಒಂದು 5 ಲಕ್ಷ ಅದು ಸಿಕ್ಕಿದ್ರೆ ಜನಗಳಿಗೆ ಒಂದು ಮನೆ ಫಿನಿಶ್ ಮಾಡುವಂತ ಶಕ್ತಿ ಸಿಗುತ್ತೆ. ಅಂದ್ರೆ ಸರ್ಕಾರಕ್ಕೆ ಒಂದು ವಿನಂತಿ ಮಾಡ್ತಾ ಇದ್ದೀರಾ? ಸರ್ಕಾರದ ವಿನಂತಿ ಮಾಡ್ತೀವಿ, ಬರುವ ಹಣದಲ್ಲಿ ಸ್ವಲ್ಪ ಜಾಸ್ತಿ ಮಾಡಿ 5 ಲಕ್ಷ ಮಿನಿಮಮ್ ಕೊಡ್ಬೇಕು. ಈಗಿಂದು ಸಿಮೆಂಟಿಗೆ, ಜಲ್ಲಿಗೆ, ಮರಳಿಗೆ ರೇಟ್ ನೋಡಿದ್ರೆ ಫೌಂಡೇಶನ್ ಕಟ್ಟಕ್ಕೂ ಸಾಕಾಗಲ್ಲ ದುಡ್ಡು, ತುಂಬಾ ಕಷ್ಟ. ವಿಚಾರ ನಿಮ್ದು. ಹಾಗೆ ನಿಮ್ಮ ಒಂದು ಗ್ರಾಮ ಪಂಚಾಯತಿಯ ನಿಮ್ಗೆ ಒಂದು ರಾಜಕೀಯವಾಗಿ ಗುರುವಿನ ಸ್ಥಾನ ಯಾರಿಗೆ ಕೊಡಕ್ಕೆ ಇಷ್ಟಪಡ್ತೀರ ತಾವು? ಗುರುವಿನ ಸ್ಥಾನ ಅಂತ ಹೇಳಿ ಒಲೇರಿ ಅಂತ ಕೊಡ್ತೀನಿ ಮೊದಲನೇ ಸ್ಥಾನ, ಯಾಕಂದ್ರೆ ಅವ್ರು ನನ್ಗೆ ತುಂಬಾ ಸಪೋರ್ಟಿಂಗ್ ಆಗಿದ್ರು. ಮತ್ತೆ ನಮ್ಮ ಯಜಮಾನ್ರು ನಾನು ಇರ್ತೀನಿ ಅನ್ನೋ ತಕ್ಷಣ ನಂಗೆ ಸಪೋರ್ಟ್ ಮಾಡಿದ್ದಾರೆ. ಮತ್ತೆ ಎಲ್ಲ ಟೈಮಲ್ಲೂ ಏನು ಮೀಟಿಂಗ್ ಆಗ್ಲಿ, ಪಂಚಾಯತಿ ಏನು ಕೆಲ್ಸಕ್ಕೆ ಹೋಗೋತ್ತಿಗೂ ತುಂಬಾ ಸಪೋರ್ಟಿಂಗ್ ಆಗಿದ್ದಾರೆ. ಮತ್ತೆ ವಿಕ್ಟರ್ ಅವರು, ಕಬೀರು, ಸೈದಲ್ವಿ, ರೋಹನು, ನಮ್ಮ ಚರ್ಚಿನ ಗುರುಗಳು ಅವರೆಲ್ಲ ತುಂಬಾ ಸಪೋರ್ಟಿಂಗ್ ಆಗಿ ಅವರಿಗೊಂದು ಗುರುಗಳು ಸ್ಥಾನ ಕೊಡ್ಬೋದು ನಾನು. ಮತ್ತೆ ನಮ್ಮ ಊರಿನ ಜನಗಳು, ಮುಖಂಡರು, ಅವರಿಂದನೂ ಅವರಿಗೊಂದು ಸ್ಥಾನ ಕೊಡ್ಬೇಕು. ಯಾಕಂದ್ರೆ ಅವ್ರದ್ದೆಲ್ಲ ಸಪೋರ್ಟ್ ಇಲ್ಲದೆ ನಾವು ಆ ಸೀಟಲ್ಲಿ ಕೊಡಕ್ ಆಗಲ್ಲ, ಆಶೀರ್ವಾದ ಇದ್ರೆ ಮಾತ್ರ. ಮತ್ತೆ ಮೇನ್ ಆಗಿ ಜನಗಳು, ಮತದಾರರು ನಮ್ಗೆ ಸಪೋರ್ಟ್ ಮಾಡದಿದ್ರೆ ನಾವು ವಿನ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಸರ್. ಅವರಿಗೆ ಗುರುವಿನ ಸ್ಥಾನ ಒಂದು ಕೊಡೋ. ಹಾಗೆ ನಿಮ್ಮ ಒಂದು ಗ್ರಾಮ ಪಂಚಾಯತಿ ಜನಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಜನಗಳಿಗೆ ಎಷ್ಟು ಹೇಳಿದ್ರು ಸಾಕಾಗಲ್ಲ ಸರ್, ಯಾಕಂದ್ರೆ ನಾವೀಗ ಎಲೆಕ್ಷನ್ ನಿಲ್ಬಹುದು, ದುಡ್ಡು ಖರ್ಚು ಮಾಡ್ಬೋದು, ಎಲ್ಲ ಮಾಡ್ಬೋದು, ಆದ್ರೆ ಅವ್ರು ವೋಟಿಂಗ್ ನಮ್ಗೆ ಹಾಕದಿದ್ರೆ ನಾವು ವಿನ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಸೇವೆ ಮಾಡಕ್ಕೆ ಅವಕಾಶನೂ ಸಿಗಲ್ಲ. ಹಾಗಾಗಿ ಜನಗಳಿಗೆ ಮನದಾಳದಿಂದ ನಮಸ್ಕಾರ ಅಂತ ಹೇಳ್ಬಹುದು, ಧನ್ಯವಾದಗಳು ಹೇಳ್ಬಹುದು. ಹಾಗೆ ಒಂದು ಹೊಸ ಪೀಳಿಗೆಗೋಸ್ಕರ ಏನ್ ಹೇಳಕ್ ಇಷ್ಟಪಡ್ತೀರಾ? ಈಗಿಂದು ಹೊಸ ಪೀಳಿಗೆಗೆ ನಾವು ಹೇಳುವಂತದ್ದು ಏನಿಲ್ಲ ಸರ್. ಈಗ ಮಕ್ಕಳು ತುಂಬಾ ಸಣ್ಣಿಂದಲೇ ಅವರು ಒಂಥರ ಚುರುಕಾಗಿ ಇರ್ತಾರೆ. ಈಗಿನ ಮೊಬೈಲ್ ಜಮಾನ, ಎಲ್ಲ ಮೊಬೈಲ್ ಅಲ್ಲಿ ಗೊತ್ತಿರುತ್ತೆ ಮಕ್ಕಳಿಗೆ, ಪ್ರಪಂಚ ಜ್ಞಾನ ಚೆನ್ನಾಗಿದೆ ಮಕ್ಕಳಿಗೆ. ಈಗಿಂದು ಪೀಳಿಗೆಗೆ ನಾವು ಹೇಳ್ಕೊಡ್ಬೇಕಂತದೇನಿಲ್ಲ. ಮತ್ತೆ ಒಂದು ಮಕ್ಕಳಿಗೆ ಹೇಳೋದೇಂದ್ರೆ ಎಜುಕೇಶನ್ ಚೆನ್ನಾಗಿರ್ಬೇಕು. ಎಷ್ಟೇ ಕಷ್ಟ ಬಂದು ಎಜುಕೇಶನ್ ಅರ್ಧಕ್ಕೆ ನಿಲ್ಸೋದಾಗ್ಲಿ, ಮತ್ತೆ ಅಪ್ಪ ಅಮ್ಮ ಹೇಳೋತ್ತಿಗೆ ಬೇಡ ಎಷ್ಟು ಕಲಿತೀನಿ ಅಂತ ಹೇಳೋ ಒಂದು ಮಾತನ್ನ ನಿಲ್ಸಿ ಎಜುಕೇಶನ್ ನ ಮುಂದುವರ್ಸ್ಕೊಂಡು ಹೋದ್ರೆ ಒಳ್ಳೇದು. ಒಳ್ಳೆ ಎಜುಕೇಶನ್ ಬೇಕು, ಎಜುಕೇಶನ್ ಇಲ್ಲದೆ ಯಾವ್ದು ಕೆಲಸ ಆಗಲ್ಲ ಅಂತ ನನ್ ಮನಸ್ಸಲ್ಲಿ ನನಗೆ ಅನುಭವ ಆಗಿದೆ ಸರ್. ಅದು ಅಂದ್ರೆ ಒಂದು ಎಜುಕೇಶನ್ ಕಂಪ್ಲೀಟ್ ಮಾಡ್ಬೇಕು, ಎಜುಕೇಶನ್ ಎಷ್ಟು ವ್ಯಾಲ್ಯೂ ಇದೆ ಅಂತ ನನಗೆ ಈಗ ಗೊತ್ತಾಗ್ತದೆ. ಹಾಗೆ ಬಹಳಷ್ಟು ವಿಷಯಗಳ ಬಗ್ಗೆ ನಮ್ಮ ಮತ್ತು ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಂಡಿದ್ದಕ್ಕೆ ಮೀಟ್ ಯುವರ್ ಪೊಲಿಟಿಷಿಯನ್ ವತಿಯಿಂದ ಧನ್ಯವಾದಗಳು. ವೀಕ್ಷಕರ ಕೇಳಿದ್ರಲ್ಲ, ಇದುವರೆಗೂ ಚಿಕ್ಕಮಗಳೂರು ಜಿಲ್ಲೆ ಎನ್ನಾರ್ಪುರ ತಾಲೂಕು ಮಾಗುಂಡಿ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು ಹಾಗೂ ಸ್ತ್ರೀಶಕ್ತಿ ಸ್ವಸಹಾಯ ಸಂಘದ ಸದಸ್ಯರು ಹಾಗೂ ಅವರ್ ಲೇಡಿ ಆಫ್ ಲೂರ್ದಸ್ ಚರ್ಚ್ನ ಮಾಜಿ ಗುರ್ಕರ್ ಆದಂತಹ ಶ್ರೀಮತಿ ಪ್ರಮೀಳಾ ಸೆಲ್ವಿಯಾ ಸಿರಾವ್ ಅವರು ಬಹಳಷ್ಟು ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಇನ್ನೂ ಹೆಚ್ಚಿನ ಮಾಹಿತಿಗೋಸ್ಕರ ವೀಕ್ಷಿಸಿ ಮೀಟ್ ಯುವರ್ ಪೊಲಿಟಿಷಿಯನ್.